ಪ್ರೀವಿಯಸ್ ವಿಡಿಯೋದಲ್ಲಿ ಆ್ಯನ್ಸಿಬಲ್ ಅಂದ್ರೇನು ಮತ್ತು ಯಾವ ರೀತಿ ಆ್ಯನ್ಸಿಬಲ್ನ ಇನ್ಸ್ಟಾಲ್ ಮಾಡೋದು ಅಂತ ನೋಡೋದು. ಈ ವಿಡಿಯೋದಲ್ಲಿ ಬಂದು ಅಡಾಕ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ ಮಿಷಿನ್ಗೆ ಒಂದು ವೆಬ್ ಸರ್ವರ್ನ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ, ಯಾವ ರೀತಿ ಮಾಡೋದು ಅಂತ. ಅಡಾಕ್ ಕಮಾಂಡ್ ಬಂತು ಅಂತ ಅಂದರೆ ನಾರ್ಮಲ್ಲಾಗಿ ಟೆಂಪ್ರವರಿ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಷ್ಟೇ, ಒನ್ ಟೈಮ್ ಯೂಸ್ಗೆ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ, ಒನ್ ಟೈಮ್ ಯೂಸ್ಗೆ. ಬಟ್ ಆ್ಯಮಲ್ ಫೈಲ್ಗಳು ಬಂದು ನಾವು ಪರ್ಮನೆಂಟ್ ಇದಕ್ಕೆ ಯೂಸೇಜ್ಗೆ ಯೂಸ್ ಮಾಡ್ತೀವಿ. ಜಸ್ಟು ಕಮೆಂಟ್ ಲೈನ್ ಪಾಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಇನ್ಸ್ಟಾಲ್ ಮಾಡ್ಕೊಳ್ತಾ ಅಡಾಕ್ ಕಮೆಂಟ್ ಮುಖಾಂತರ. ಜಸ್ಟ್ ಒನ್ ಟೈಮ್ ಮಾತ್ರ ಯೂಸ್ ಮಾಡ್ತೀವಿ ಅಂತಂದರೆ ಟೆಂಪ್ರವರಿ ಬೇಸಿಸ್ಗೆ, ಏನೋ ಅರ್ಜೆಂಟ್ ಚೆಕ್ ಮಾಡಬೇಕು ಅನ್ನೋ ಟೈಮಲ್ಲಿ. ಇವಾಗ ಬಂದು ನಮ್ಮ ಹತ್ರ ಒಂದು ಮಾಸ್ಟರ್ ಮಿಷಿನ್ ಇದೆ. ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಮೊದಲನೇದು ಒಂದು ಮಾಸ್ಟರ್ ಮಿಷಿನ್ನು. ನೀವು ಎಲ್ಲಿ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ನೀವು ಲ್ಯಾಪ್ಟಾಪಲ್ಲಿ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಲ್ಯಾಪ್ಟಾಪಲ್ಲಿ ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ನೀವು ನಿಮ್ಮ ಕ್ರೆಡೆನ್ಷಿಯಲ್ನ ಕಾನ್ಫಿಗರ್ ಮಾಡಬೇಕಾಗತ್ತೆ. ಅದನ್ನು ನಿಮಗೆ ಮುಂದೆ ಹೋಗ್ತಾ ಹೇಳ್ಕೊಡ್ತೀನಿ. ಮೇನು ಒಂದು ದೊಡ್ಡ ಪ್ರಾಜೆಕ್ಟ್ ಬಂದಾಗ ಒಂದು ದೊಡ್ಡ ಪ್ರಾಜೆಕ್ಟಲ್ಲಿ ಪರ್ಟಿಕ್ಯುಲರ್ YAML ಫೈಲ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ. ಓಕೆ, ಇವಾಗ ಬಂದು ನನ್ನ ಹತ್ರ ಇಲ್ಲಿ ನೋಡ್ಬೋದು ಒಂದು ಮಾಸ್ಟರ್ ಇನ್ಸ್ಟೆನ್ಸ್ ಇದೆ. ಇವಾಗ ಬಂದು ನಾನು ಟಾರ್ಗೆಟ್ ಇನ್ಸ್ಟೆನ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀನಿ. ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ ಓಕೆ, ಇಲ್ಲಿ ಒಂದು ಜಸ್ಟ್ ಏನೋ ಒಂದು ರ್ಯಾಂಡಮ್ ಆಗಿ ನೇಮ್ ಕೊಡ್ತೀನಿ. ಓಕೆ, ಉಬುಂಟು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಕೀ ಬಂದು ನಾನು ಒಂದು ಹೊಸ್ದಾಗಿ ಒಂದು ಕೇನ ಕ್ರಿಯೇಟ್ ಮಾಡ್ತೀನಿ, ಟಾರ್ ಅಂತ. ಓಕೆ, ಪೆಮ್ ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಕೀ ಪೇರ್. ಓಕೆ, ಇದನ್ನು ಬಂದು ನಾನು ಡಾಕ್ಯುಮೆಂಟ್ಸಲ್ಲಿ ಇಟ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಬಂತು ಅಂದರೆ ಸೇಮು ನಾನು ಟಾರ್ಗೆಟ್ ಗ್ರೂಪು ಪರ್ಟಿಕ್ಯುಲರ್ ಡಿಫಾಲ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಬಂದು ನಾನು ಪರ್ಟಿಕ್ಯುಲರ್ ಆಗಿ ಒಂದು 2 ಇನ್ಸ್ಟೆನ್ಸ್ನ ತೊಗೊಳ್ತೀನಿ, 2 ಇನ್ಸ್ಟೆನ್ಸ್ನ ತೊಗೊಳ್ತೀನಿ. ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಡೆಮೋ ಪರ್ಪಸ್ಗೆ ನಾನು 2 ಇನ್ಸ್ಟೆನ್ಸ್ಗಳನ್ನ ತಗೊಳ್ತಾ ಇದ್ದೀನಿ. ಓಕೆ, ಇದಕ್ಕೆ ಬಂದು ನಾನು ಏನಂತ ಕೊಡ್ತೀನಿ ಅಂತ ಅಂದರೆ ಎಷ್ಟು ವೆಬ್ ಅಪಾಚಿ 2 ಅಂತ ಕೊಡ್ತೀನಿ, C2 ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ಬಂದು ಇದರಲ್ಲಿ ಬಂದು ನಾನು ಯಾವುದು ಇನ್ಸ್ಟಾಲ್ ಮಾಡೋಣ, ಜಸ್ಟು ಗಿಟ್ಟನ್ನು ಇನ್ಸ್ಟಾಲ್ ಮಾಡಿ ಚೆಕ್ ಮಾಡೋಣ. ಓಕೆ, ಅಂತಂದರೆ ಪರ್ಟಿಕ್ಯುಲರ್ ಟಾರ್ಗೆಟಾಗಿ ನಾನು ಇವಾಗ ಟಾರ್ಗೆಟ್ ಮಿಷಿನ್ಗಳಿದೆ. ಈ ಪರ್ಟಿಕ್ಯುಲರ್ ಒಂದಿಷ್ಟು EC2 ಇನ್ಸ್ಟೆನ್ಸ್ಗೆ ನಾನು ಅಪಾಚಿ 2ನ ಇನ್ಸ್ಟಾಲ್ ಮಾಡಬೇಕು, ಇದಕ್ಕೆ ಗಿಟ್ನ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಇದು ಬಂದು ನಂದು ಮಾಸ್ಟರ್ ನೋಡು. ಇವಾಗ ನಾನು ಏನು ಮಾಡ್ತೀನಿ, ಮಾಸ್ಟರ್ ನೋಡ್ಗೆ ಲಾಗಿನ್ ಆಗ್ತೀನಿ. ಮಾಸ್ಟರ್ ನೋಡ್ ಆಲ್ರೆಡಿ ಲಾಗಿನ್ ಆಗಿದೆ, ಇಲ್ಲಿ ನೋಡ್ಬೋದು. ಇದು ಮಾಸ್ಟರ್ ನೋಡ್ ಆಗಿರುತ್ತೆ. ನನಗೆ ಬಂದು ಇವಾಗ ಪರ್ಟಿಕ್ಯುಲರಾಗಿ ನಾನು ಯಾವುದಾದ್ರು ಇನ್ಸ್ಟೆನ್ಸನ್ನ ಕ್ರಿಯೇಟ್ ಮಾಡಿದ್ದೀನಿ, ಇನ್ಸ್ಟೆನ್ಸ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಅದನ್ನು ಬಂದು ನಾನು ಹೋಸ್ಟ್ ಫೈಲ್ ಒಳಗಡೆ ನಾನು ಯಾವಾಗಲೂ ಡಿಕ್ಲೇರ್ ಮಾಡಿ ಇಕ್ಕಿರ್ತೀನಿ. ಇವಾಗ ಬಂದು ನೀವು ಕಸ್ಟಮೈಸ್ ಹೋಸ್ಟ್ ಫೈಲ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬೋದು, ಅಥವಾ ಪ್ರೀವಿಯಸ್ಸು ಆ್ಯನ್ಸಿಬಲ್ ಇನ್ಸ್ಟಾಲ್ ಮಾಡಿದಾಗ ಯಾವ್ದು ಬರುತ್ತೆ ಇನ್ವೆಂಟ್ರಿ ಫೈಲ್, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನು ನಾರ್ಮಲಾಗಿ ನಾವು ಕಸ್ಟಮೈಸ್ ಆಗಿ ಕ್ರಿಯೇಟ್ ಮಾಡೋಣ ಆ್ಯನ್ಸಿಬಲ್ ಪ್ಲೇಬುಕ್ನ, ಹೋಸ್ಟ್ ಫೈಲ್ನ. ಅದಕ್ಕೋಸ್ಕರ ಬಂದು ನಾನು ಟಚ್ ಅಂತ ಯೂಸ್ ಮಾಡಿಕೊಂಡು ನಾನೊಂದು ಹೋಸ್ಟ್ ಅಂತ ಕೊಡ್ತೀನಿ. ಓಕೆ, LS ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ಹೋಸ್ಟ್ ಫೈಲ್ ಇದೆ. ಇದರೊಳಗಡೆ ಬಂದು ನಾನು ಏನು ಮಾಡ್ತೀನಿ ಅಂತಂದರೆ ಹೋಸ್ಟ್ ಒಳಗಡೆ ಹೋಗಿ ಇದರೊಳಗಡೆ ಬಂದು ನಾನು ಇದರೊಳಗಡೆ ಬಂದು ನೀವು ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೋದು. ಒಂದು ನಿಮಿಷ. ಇದರಲ್ಲಿ ಯಾವ ರೀತಿ ಅಂತ ಅಂದರೆ ಇದು ಹೋಸ್ಟ್ ಫೈಲ್ ಅಂತ ತಿಳ್ಕೊಳ್ಳಿ. ಓಕೆ, ಹೋಸ್ಟ್ ಫೈಲ್ ಅಂತ ತಿಳ್ಕೊಳ್ಳಿ. ಇವಾಗ ಬಂದು ನಿಮಗೆ ವೆಬ್ ಸರ್ವರು ಇನ್ಸ್ಟಾಲ್ ಮಾಡಬೇಕಾಗಿರೋದು ಒಂದು 50 PC ಇರುತ್ತೆ. ಈ 50 PCಗೆ ಈ ವೆಬ್ ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು. ಅದೇ ರೀತಿ ಇನ್ನೊಂದು 60 PCಗೆ ಟಾಮ್ಕ್ಯಾಟ್ನ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಟಾಮ್ಕ್ಯಾಟ್ನ ಇನ್ಸ್ಟಾಲ್ ಮಾಡಬೇಕು. ಅದೇ ರೀತಿ ಒಂದು 10 PCಗಳಿಗೆ ನೀವು ಬಂದು MySQL ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಓಕೆನಾ? ಇದಿಷ್ಟು ಇನ್ಸ್ಟೆನ್ಸ್ಗಳನ್ನೂ ನಾವು ಪರ್ಟಿಕ್ಯುಲರಾಗಿ ಒಂದೊಂದಾಗಿ ಹೋಸ್ಟ್ ಫೈಲ್ನ ಕ್ರಿಯೇಟ್ ಮಾಡೋ ಬದಲು ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಹೋಸ್ಟ್ ಫೈಲ್ನ ಕ್ರಿಯೇಟ್ ಮಾಡಿ ಇದರೊಳಗಡೆ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ವೆಬ್ ಸರ್ವರ್ಗೆ ಒಂದು ಗ್ರೂಪು, ಟಾಮ್ಕ್ಯಾಟ್ಗೆ ಒಂದು ಗ್ರೂಪು, ಮತ್ತು MySQLಗೆ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ ಅಲ್ಲಿ ಬಂದು ಪರ್ಟಿಕ್ಯುಲರ್ ಗ್ರೂಪ್ನ ನಾನು ಕೊಟ್ಟಾಗ ಆ ಗ್ರೂಪಿಗೆ ಮಾತ್ರ ಆ ಕಾನ್ಫಿಗರೇಷನ್ ಅಪ್ಲೈ ಆಗುತ್ತೆ. ಗ್ರೂಪ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಜಸ್ಟ್ ಈ ರೀತಿ ಒಂದು ಬ್ಲಾಕ್ನ ಕ್ರಿಯೇಟ್ ಮಾಡಿ ಇದರೊಳಗಡೆ ಬಂದು
ಯಾವುದು ಗ್ರೂಪ್ ನೇಮ್ ಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ವೆಬ್ ಸರ್ವರ್ ಇನ್ಸ್ಟಾಲ್ ಮಾಡಬೇಕಾಗಿರೋದ್ರೆ ನಾನು ವೆಬ್ ಅಂತ ಕೊಡ್ತೀನಿ, ನೀವು ಏನು ಬೇಕಾದ್ರೂ ನೇಮ್ ಕೊಟ್ಕೋಬೋದು. ಇದರೊಳಗಡೆ ಬಂದು 50 ಸರ್ವರ್ಸ್ಗಳಿರುತ್ತಲ್ಲ, ಆ 50 ಸರ್ವರ್ಸ್ಗಳದ್ದು IP ಅಡ್ರೆಸ್ ಕೊಡಿ. ಇದನ್ನು ಡೈನಾಮಿಕ್ ಆಗೂ ಮಾಡ್ಬೋದು, ಆಟೋಮೆಟಿಕ್ ಆಗಿ ಅದು ಯಾವ್ಯಾವುದು ಹೋಸ್ಟ್ ಇನ್ಸ್ಟೆನ್ಸ್ಗಳಿದೆ ಅದ್ರದ್ದು IP ಅಡ್ರೆಸ್ ಇಂಜೆಕ್ಟ್ ಆಗೋ ಥರ ಹೋಸ್ಟ್ ಫೈಲ್ಗೆ ನಾನು ಅದು ಮುಂದೆ ಹೇಳ್ಕೊಡ್ತೀನಿ. ನಿಮ್ಗೆ ಜಸ್ಟು ಇವಾಗ ಮ್ಯಾನ್ಯುವಲಾಗಿ ಯಾವ ರೀತಿ ಅಸೈನ್ ಮಾಡೋದು ಅಂತ ತಿಳ್ಕೊಳ್ಳಿ. ಇವಾಗ ಜಸ್ಟ್ 1.1 ಅಂತ ಇರುತ್ತೆ, ಇದು ಪರ್ಟಿಕ್ಯುಲರ್ ನಿಮಗೆ IP ಅಡ್ರೆಸ್ ಸಿಕ್ತು. ಅದೇ ರೀತಿ ಒಂದು 50 IP ಅಡ್ರೆಸ್ನ ಬರೀರಿ. ಇವಾಗ ನೆಕ್ಸ್ಟು ಇನ್ನೊಂದು ಗ್ರೂಪ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಇದ್ರೊಳಗಡೆ ಜಸ್ಟು ಇಲ್ಲೇ MySQL ಅಂತ ಹಾಕಿ, MySQL ಅಂತ ಹಾಕಿ ಆ IP ಅಡ್ರೆಸ್ನ ಇಲ್ಲಿ ಹಾಕಿ. ಯಾವ ರೀತಿ ನಾವು ಬ್ಲಾಕ್ ಹಾಕಿ ಬ್ಲಾಕ್ ಒಳಗಡೆ ಏನು ಬರೀತೀವೋ ಕೆಳಗಡೆ ಏನು ಬರೀತೀವೋ ಆ IP ಅಡ್ರೆಸ್ ಬಂದು ಇದಕ್ಕೆ ಅಟ್ಯಾಚ್ ಆಗಿರೋ ಥರ. ಅದೇ ರೀತಿ ಒಂದು ಬ್ಲಾಕ್ನ ಇಲ್ಲಿ ನೆಕ್ಸ್ಟು IP ಅಡ್ರೆಸ್ ಆದಮೇಲೆ ಇಲ್ಲಿ ಒಂದು ಬ್ಲಾಕ್ ಕ್ರಿಯೇಟ್ ಮಾಡೋದು ಅಂತಂದರೆ ಈ IP ಅಡ್ರೆಸ್ಸು ಇದ್ರ ಮೇಲ್ಗಡೆ ಯಾವುದಿದೆ ಆ ಬ್ಲಾಕ್ಗೆ ಆ್ಯಡ್ ಆಗೋ ಥರ. ಓಕೆನಾ, ಆ್ಯಡ್ ಆಗುತ್ತೆ ನಾರ್ಮಲಾಗಿ. ಇವಾಗ ಓಕೆ, ನಿಮ್ಗೆ ಇದು ಅರ್ಥ ಆಯಿತು. ಇವಾಗ ಮೊದಲು ನಾನು ಇಲ್ಲೊಂದು ಬ್ಲಾಕ್ನ ಕ್ರಿಯೇಟ್ ಮಾಡ್ತೀನಿ, ಇನ್ಸರ್ಟ್. ಓಕೆ, ಇದರೊಳಗಡೆ ಬಂದು ನಾನು ಅಪಾಚಿ ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆ, ಅದಾದಮೇಲೆ ಬಂದು ನಾನು ಇವಾಗ ಅಪಾಚಿ ಯಾವುದು ಇನ್ಸ್ಟಾಲ್ ಮಾಡಬೇಕು ಅದ್ರದ್ದು ನಾನು IP ಅಡ್ರೆಸ್ನ ಕಾಪಿ ಮಾಡ್ಕೊಳ್ತೀನಿ. ಪ್ರೈವೇಟ್ ಬೇಕಾದ್ರೆ ಮಾಡ್ಕೋಬೋದು, ಪಬ್ಲಿಕ್ ಬೇಕಾದ್ರೆ ಮಾಡ್ಕೋಬೋದು. ನಾನು ಪ್ರೈವೇಟ್ನೇ ಮಾಡ್ತೀನಿ, ಯಾಕಂತಂದರೆ ಇನ್ಸೈಡ್ ಒಳಗಡೆ ಇರೋದ್ರಿಂದ ನಾನು ಡೈರೆಕ್ಟು ಪ್ರೈವೇಟ್ನೇ ಕಾಪಿ ಮಾಡ್ಕೊಳ್ತೀನಿ. ಇನ್ ಕೇಸ್ ನನ್ನ ಲ್ಯಾಪ್ಟಾಪಲ್ಲಿ ನೀವೇನಾದರೂ ಮಾಡಬೇಕು ಅಂತಂದರೆ ಪಬ್ಲಿಕ್ IP ಅಡ್ರೆಸ್ ಬೇಕಾಗುತ್ತೆ ನಿಮಗೆ. ಓಕೆ, ನಾನು ಇಲ್ಲಿ ಪೇಸ್ಟ್ ಮಾಡಿದೆ. ಅದಾದಮೇಲೆ ಬಂದು ನೀವು ಇಲ್ಲಿ ಯೂಸರು ಮತ್ತು ಪ್ರೈವೇಟ್ ಕೀನ ಪಾಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಏನಿದೆ ನಿಮ್ಮ ಹೋಮ್ ಫೋಲ್ಡರ್ ಒಳಗಡೆ ನೀವು ಆ ಪರ್ಟಿಕ್ಯುಲರ್ ಕೀ ಏನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ನೀವು ಈ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ಗೆ, ಮಾಸ್ಟರ್ ಇನ್ಸ್ಟೆನ್ಸ್ಗೆ ನೀವು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾನು ಏನು ಮಾಡ್ತೀನಿ, IP ಅಡ್ರೆಸ್ ಕೊಟ್ಟೆ. IP ಅಡ್ರೆಸ್ ಕೊಟ್ಟಾದ್ಮೇಲೆ ನಾನು ಯೂಸರ್ ನೇಮ್ ಕೊಡ್ತೀನಿ. ಯೂಸರ್ ನೇಮ್ ಕೊಟ್ಟಾದ್ಮೇಲೆ ನಾನು ಕೀದು ಏನಿದೆ ಅದನ್ನು ಕೊಡ್ತೀನಿ ವೇರಿಯೇಬಲ್ ಮುಖಾಂತರ. ಅದಕ್ಕೋಸ್ಕರ ನಾನು ಇಲ್ಲಿ ಗಿಟ್ಹಬ್ ನಾನು ಓಪನ್ ಮಾಡಿದ್ರೆ ನಿಮಗೆ ಕೊಟ್ಟಿರ್ತೀನಿ ಫುಲ್ ಡೀಟೇಲಾಗಿ. ಪಬ್ಲಿಕಲ್ಲಿ ಸಿಗುತ್ತೆ ನಿಮಗೆ. ಇದು ಬಂದು ನಂದು ಪರ್ಸ್ನಲ್ಲು ಇದಾಗಿರುತ್ತೆ, ರೆಪೋ ಆಗಿರುತ್ತೆ. ಓಕೆ, ಇಲ್ಲಿ ಹೋಸ್ಟ್ ಫೈಲ್ಗಳು ಹೋಯಿತು ಅಂತ ಅಂದರೆ ಇಲ್ಲಿ ನೋಡ್ಬೋದು, ಇದನ್ನು ಕಾಪಿ ಮಾಡ್ಕೊಳ್ಳಿ ನೀವು. ನಿಮಗೆ ಪಬ್ಲಿಕ್ ಏನಿದೆ ಅದರೊಳಗಡೆ ಕೊಟ್ಟಿರ್ತೀನಿ, ನಿಮಗೆ ಅದ್ರ ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ ಗಿಟ್ ರೆಪೋನ. ಓಕೆ, ಇಲ್ಲಿ ಬಂದು ನಾನು ಇದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಇವಾಗ ಬಂದು ಇದನ್ನು ಸೇವ್ ಮಾಡಿಬಿಟ್ಟು ಇನ್ನೊಂದು ಸರಿ ರನ್ ಮಾಡ್ತೀನಿ. ಓಕೆ, ಕರೆಕ್ಟಾಗಿ ಇದಾಗಿಲ್ಲ, ಒಂದು ನಿಮಿಷ ನಾನು ತಗೊಳ್ತೀನಿ ನಾನು. ಓಕೆ, ಕರೆಕ್ಟಾಗಿ ಅಸೈನ್ ಆಗಿದೆ. ಇಲ್ಲಿ ನೋಡ್ಬೋದು IP ಅಡ್ರೆಸ್ ಇದು. IP ಅಡ್ರೆಸ್ ಆದಮೇಲೆ ಬಂದು ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಪ್ರೈವೇಟ್ ಕೀನ ಪಾಸ್ ಮಾಡ್ತಾಯಿದ್ದೀನಿ. ಅದು ಬಂದು ಹೋಮ್ ಡೈರೆಕ್ಟ್ರಿ, ಉಬಂಟು ಮತ್ತು ಆ್ಯನ್ಸಿಬಲ್ ಪೆಮ್ ಏನಿದೆ ಈ ಕೀ ನೇಮ್ ಇದು. ನಾನು ಬಂದು ಇಲ್ಲಿ ಕೀ ನೇಮ್ನ ಚೇಂಜ್ ಮಾಡ್ತೀನಿ. ನಾನೇನಂತ ಕೊಟ್ಟಿದ್ದೆ ಅಂತಂದರೆ ಕೀ ನೇಮು tar.pem ಅಂತ, tar.pem. ಓಕೆ, ಯೂಸರ್ ನೇಮ್ ಬಂದು ಆಲ್ಮೋಸ್ಟು ಉಬಂಟುನೇ ಇರುತ್ತೆ. ಓಕೆ, ನಾನಿಲ್ಲಿ ಬಂದು ರೂಟ್ ಕೊಡ್ತೀನಿ. ನೀವು ಉಬಂಟುನೇ ಕೊಡ್ಬೋದು. ನಾರ್ಮಲಾಗಿ ನಾವು ರೂಟ್ ಪ್ರಿವಿಲೇಜನ್ನು ಕೊಡಲ್ಲ, ಉಬಂಟುನೇ ಕೊಡ್ತೀವಿ. ಓಕೆ, ಇವಾಗ ಒಂದು ಹೋಮ್ ಡೈರೆಕ್ಟ್ರಿ ಒಳಗಡೆ ಉಬಂಟು ಒಳಗಡೆ ಟಾರ್ ಫೈಲ್ ಇದೆ, ಇಲ್ಲಿ ನೋಡ್ಬೋದು tar.pem. ಇವಾಗ ನಾನು ಇದನ್ನು tar.pem. ಓಕೆ, ಇನ್ನೊಂದು ಸರಿ ನೋಡೋಣ ಕರೆಕ್ಟಾಗಿದೆಯಾ ಅಂತ. ಓಕೆ, ಕರೆಕ್ಟಾಗಿದೆ. ಓಕೆ, ಇವಾಗ ಬಂದು ನಾವು ಇದನ್ನು ಬಂದು ನಾವು ರೂಟ್ ಪ್ರಿವಿಲೇಜಸಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ನಾರ್ಮಲಾಗಿ ರೂಟ್ ಪ್ರಿವಿಲೇಜಸಲ್ಲಿ ಕ್ರಿಯೇಟ್ ಮಾಡಲ್ಲ ಯಾರೂ. ಇದನ್ನು ಬಂದು ನಾನು ಹೋಸ್ಟ್ ಫೈಲ್ನ ಬಂದು ನಾನು ಇದರಲ್ಲಿ ಒಂದು ಓಮ್ ಉಬಂಟು ಆ ಡೈರೆಕ್ಟ್ರಿ ಕಾಪಿ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಕಾಪಿ ಹೋಸ್ಟ್ ಓಮ್ ಉಬಂಟು. ಓಕೆ, ಇವಾಗ ನಾನು ರೂಟ್ ಪ್ರಿವಿಲೇಜಸಿಂದ ಎಕ್ಸಿಟ್ ಆಗ್ತೀನಿ. ಇವಾಗ ನೋಡ್ಬೋದು ನಾರ್ಮಲ್ ಉಬಂಟು ಯೂಸರಿಗೆ ಬಂದು ನಾನು ಇಲ್ಲಿ LS ಮಾಡ್ತು ಅಂತಂದರೆ ಆ ಹೋಸ್ಟ್ ಫೈಲ್ ಏನಿದೆ ಎಲ್ಲಿದೆ ನೀವು ನೋಡ್ಬೋದು ನಿಮಗೆ. ಇವಾಗ ಬಂದು ನಮಗೆ ಈ ಹೋಸ್ಟ್ ಒಳಗಡೆ ನಾವು tar.pem ಅಂತ ಏನು ಒಂದು ಕ್ರಿಯೇಟ್ ಮಾಡಿದ್ದೋ ಅದ್ರದ್ದು ಕೀನ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಲ್ಲ ಅದನ್ನೇ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ, vi tar.pem. ಓಕೆ, ಇವಾಗ ನಾನು ಇನ್ಸರ್ಟ್ ಮೋಡ್ಗೆ ಹೋಗ್ತೀನಿ. ಇನ್ಸರ್ಟ್ ಮೋಡ್ಗೆ ಹೋಗಿ ಇಲ್ಲಿ ಏನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದನ್ನು ಓಪನ್ ಮಾಡ್ತೀನಿ ನಾನು.
ವಿಜುವಲ್ ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಳ್ತೀನಿ ನಾನು. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ. ಓಕೆ, ಇಲ್ಲಿ ಪೇಸ್ಟ್ ಮಾಡ್ತೀನಿ ನಾನು. ಓಕೆ, ಕರೆಕ್ಟಾಗಿ ಪೇಸ್ಟ್ ಆಗಿದೆ. ಓಕೆ, ಇವಾಗ ಇದ್ರದ್ದು ಪರ್ಮಿಷನ್ ನೋಡೋಣ. ಇಲ್ಲಿದೆ ಅದು ಟಾರ್ಪ್ ಎಮ್ಮು. ಇದ್ರ ಪರ್ಮಿಷನ್ ಬಂದು ರೀಡ್ ರೈಟ್ ಇದೆ. ನಾವು ಇದನ್ನು ಚೇಂಜ್ ಮಾಡಬೇಕಾಗತ್ತೆ. ಓನರ್ಶಿಪ್ನ ಅಥವಾ ಮೂಡನ್ನ ಚೇಂಜ್ ಮಾಡೋಣ ನಾವು. 600 ಇಕ್ಕೋಣ. ಎಷ್ಟು ಟಾರ್. ಓಕೆ, ಎಲ್ಲಿದೆ ಅದು. ಓಕೆ, ರೀಡ್ ಪರ್ಮಿಷನ್ ಇದೆ, ದಟ್ಸ್ ಫೈನ್. ರೀಡ್ ಪರ್ಮಿಷನ್ ಇದ್ರೆ ಅಷ್ಟನ್ನು ಎಕ್ಸೆಪ್ಟ್ ಮಾಡೋದು. ಇದು ನೋಡ್ಕೊಳ್ಳಿ ನೀವು. ಇವಾಗ ಬಂದು ನಾವು ಟಾರ್ಗೆಟ್ ಮಿಷನ್ದು ಹೋಸ್ಟ್ ಫೈಲ್ನ ಚೆಕ್ ಮಾಡಿದೆ. ಇವಾಗ ನಾನು ಹೋಸ್ಟ್ ಇಲ್ಲಿ ನೋಡ್ಬೋದು, ನನಗೆ ಬಂದು IP ಅಡ್ರೆಸ್ ಇದೆ. IP ಅಡ್ರೆಸ್ಗಿಂತ ಒಳಗಡೆ ಲಾಗಿನ್ ಆಗೋಕ್ಕೆ ನನ್ನ ಪೆಮ್ ಫೈಲ್ ಇದೆ. ಆ ಲಾಗಿನ್ ಆದಮೇಲೆ ಯಾವ ಯೂಸರ್ ಮುಖಾಂತರ ಲಾಗಿನ್ ಆಗಬೇಕು ಅಂತಂದ್ರೆ ಉಬುಂಟು ಯೂಸರ್ ಮುಖಾಂತರ ಲಾಗಿನ್ ಆಗಬೇಕು. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಇದೆ. ಸಾರಿ. ಓಕೆ, ನೆಕ್ಸ್ಟ್ ಬಂದು ನಾವು ಎಡಾ ಕಮೆಂಟ್ನ ಯೂಸ್ ಮಾಡೋಣ. ಎಡಾ ಕಮೆಂಟ್ ಬಂತು ಅಂತಂದರೆ ಒನ್ ಟೈಮ್ ಯೂಸಿಗೆ ನಾವು ಯೂಸ್ ಮಾಡ್ತೀವಿ. ಜಸ್ಟ್ ಫಾರ್ ಎಕ್ಸಾಂಪಲ್ಲು ಯಾವುದಾದ್ರೂ ಪ್ಯಾಕೇಜ್ ಇನ್ಸ್ಟಾಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ, ಅಥವಾ ಪಿಂಗ್ ಆಗ್ತಾಯಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಿ. ಟೆಂಪ್ರವರಿ ಪರ್ಪಸ್ಗೆ ಅಷ್ಟೇ. ಇವಾಗ ಬಂದು ಎಡಾ ಕಮೆಂಟ್ನ ಯೂಸ್ ಮಾಡೋದು ಯಾವ ರೀತಿ ಅಂತಂದರೆ, ಜಸ್ಟು ಆನ್ಸಿಬಲ್ ಅಂತ ಕೊಟ್ಟು -a ಅಂತ ಕೊಡಬೇಕಾಗುತ್ತೆ. -a ಅಂತ ಅಂದರೆ ಇನ್ವೆಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಇನ್ವೆಂಟ್ರಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಹೋಸ್ಟ್ ಅಂತ. ಜಸ್ಟು ಆ ಪಾತ್ನ ಪ್ರೊವೈಡ್ ಮಾಡಿ ಇಲ್ಲಿ. ಜಸ್ಟು ಹೋಮ್ ಉಬುಂಟು ಹೋಸ್ಟು. ಓಕೆ, ಇದು ಹೋಸ್ಟ್ ಒಳಗಡೆ ನಾವು ಪರ್ಟಿಕ್ಯುಲರಾಗಿ ನಾವು ಗ್ರೂಪ್ನ ಕ್ರಿಯೇಟ್ ಮಾಡಿದೆ. ಆ ಗ್ರೂಪ್ನ ಪಾಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಎಲ್ಲ ಗ್ರೂಪ್ಗೂ ನೀವು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಪ್ಡೇಟ್ ಬಂದು ಎಲ್ಲ ಗ್ರೂಪ್ಗೂ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಎಲ್ಲ ಗ್ರೂಪಲ್ಲಿರೋ ಇನ್ಸ್ಟೆನ್ಸ್ಗಳನ್ನ ಅವಾಗ ಬಂದು ನೀವು ಆಲ್ನೇ ಯೂಸ್ ಮಾಡ್ಬೋದು. ಇಲ್ಲ ಪರ್ಟಿಕ್ಯುಲರಾಗಿ ಒಂದು ಗ್ರೂಪ್ನ ಟಾರ್ಗೆಟ್ ಮಾಡಿಬಿಟ್ಟು ಅದಕ್ಕೆ ಪರ್ಟಿಕ್ಯುಲರಾಗಿ ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಆ ಗ್ರೂಪ್ದು ನೇಮ್ ಕೊಡಬೇಕಾಗುತ್ತೆ. ಇಲ್ಲಿ ಅಪಾಚಿ ಅಂತ ನಾನು ಕ್ರಿಯೇಟ್ ಮಾಡಿದೆ ಗ್ರೂಪ್ ನೇಮು. ಅದಾದಮೇಲೆ ಬಂದು ನಾನು -m ಅಂತ ಕೊಡ್ತೀನಿ. -m ಅಂತಂದರೆ ಮಾಡ್ಯೂಲ್ ಅಂತ ಅರ್ಥ. ಇಲ್ಲಿ ಪರ್ಟಿಕ್ಯುಲರ್ ಮಾಡ್ಯೂಲ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಮಾಡ್ಯೂಲ್ ಬಂದು ನಾನು ಆ್ಯಪ್ಟ್ ಇನ್ಸ್ಟಾಲ್ ಅಪಾಚಿ 2 ಅಂತ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಬಂದು ಅದು ಶೆಲ್ ಕಮೆಂಟ್ ಆಗಿರುತ್ತೆ. ನಾನು ಜಸ್ಟ್ ಶೆಲ್ ಅಂತ ಕೊಡ್ತೀನಿ. ಅದಾದಮೇಲೆ ಬಂದು -a ಅಂತ ಅಂದರೆ ಶೆಲ್ ಕಮೆಂಟ್ ಒಳಗಡೆ ನಾನು ಆರ್ಗ್ಯುಮೆಂಟ್ನ ಪಾಸ್ ಮಾಡಬೇಕಾಗುತ್ತೆ. ಆರ್ಗ್ಯುಮೆಂಟ್ ಯಾವುದು ಅಂತಂದರೆ -a ಅಂತಂದರೆ ಆರ್ಗ್ಯುಮೆಂಟ್. ಅದರೊಳಗಡೆ ಏನು ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ದೀನಿ, ಆ್ಯಪ್ಟ್ ಇನ್ಸ್ಟಾಲ್ ಅಪಾಚಿ 2. ಓಕೆ, ಮೊದಲು ನಾನು ಇಲ್ಲಿ ಸೂಡೋ ಯೂಸ್ ಮಾಡ್ತೀನಿ. ಯಾಕಂತಂದರೆ ನಾವು ಇಲ್ಲಿ ನೋಡ್ಬೋದು, ನಾವು ಹೋಸ್ಟ್ ಫೈಲ್ ಒಳಗಡೆ ಕೊಟ್ಟಿದ್ರು ನಾವು ಉಬುಂಟು ಅಂತ ಅಂದರೆ ರೂಟ್ ಪ್ರಿವಿಲೇಜಸಲ್ಲಿ ಕೊಟ್ಟಿಲ್ಲ, ನಾವು ಜಸ್ಟು ನಾರ್ಮಲ್ ಯೂಸರ್ದು ಕೊಟ್ಟಿದ್ವಿ. ಅದಕ್ಕೋಸ್ಕರ ನಾನು ಇಲ್ಲಿ ಅದರೊಳಗಡೆ ಎಂಟ್ರಿ ಆದಮೇಲೆ ಯೂಸರ್ ಮುಖಾಂತರ ಎಕ್ಸಿಕ್ಯೂಟ್ ಮಾಡಲಿ ಅಂತ ಜಸ್ಟ್ ಸೂಡೋ ಕೊಡ್ತಾ ಇದ್ದೀನಿ. ಇಲ್ಲಿ ಸೂಡೋ ಆ್ಯಪ್ಟ್ ಇನ್ಸ್ಟಾಲ್ ಅಪಾಚಿ 2 -i. ಓಕೆ, ನಾನು ಜಸ್ಟ್ ಎಂಟರ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಲಿಸ್ಟ್ ಬಿಲ್ಡಿಂಗ್ ಡಿಪೆಂಡೆನ್ಸಿ ಟ್ರೀ ರೀಡಿಂಗ್. ಓಕೆ, ಆ್ಯಪ್ ಡಸ್ ನಾಟ್ ಹ್ಯಾವ್ ಸ್ಟೇಬಲ್ ಇಂಟರ್ಫೇಸ್, ಯೂಸ್ ದಿ ಅನೇಬಲ್ ಟು ಲೊಕೇಟ್ ದಿ ಅಪಾಚಿ 2. ಓಕೆ, ಸ್ಪೆಲ್ಲಿಂಗ್ ತಪ್ಪಿದೆ ಅನಿಸುತ್ತೆ. ಅಪಾಚಿ 2. ಓಕೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಇಲ್ಲಿ ನೋಡ್ಬೋದು ತೋರಿಸ್ತಾ ಇದೆ ನಿಮಗೆ ಇನ್ಸ್ಟಾಲ್ ಆಗ್ತಾ ಇರೋದು. ಓಕೆ, ಇವಾಗ ಇನ್ಸ್ಟಾಲ್ ಆಗಿದೆ ನೋಡ್ಬೋದು. ಇವಾಗ ಬಂದು ನೀವು ಡೈರೆಕ್ಟಾಗಿ ಅಪಾಚಿ 2 ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಪಬ್ಲಿಕ್ IP ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು ಅಪಾಚಿ 2ನ ಇನ್ಸ್ಟಾಲ್ ಆಗಿದೆ ಇಲ್ವೋ ಅಂತ. ಇಲ್ಲಿ ನೋಡ್ಬೋದು ಅಪಾಚಿ 2 ಇನ್ಸ್ಟಾಲ್ ಆಗಿದೆ. ಜಸ್ಟು ಈ ಕಮೆಂಟ್ನ ನೋಡ್ಬೋದು. ಇಲ್ಲಿ ನಾವು ಡೈರೆಕ್ಟು ಈ ಕಮೆಂಟ್ನ ಯೂಸ್ ಮಾಡಿ ಡೈರೆಕ್ಟಾಗಿ ನಾವು ಅಪಾಚಿ 2ನ ಪರ್ಟಿಕ್ಯುಲರಾಗಿ EC2 ಇನ್ಸ್ಟೆನ್ಸ್ಗೆ ಅಪಾಚಿ 2 EC2 ಇನ್ಸ್ಟೆನ್ಸ್ಗೆ ನಾವು ಇನ್ಸ್ಟಾಲ್ ಮಾಡೋದು. ಅದೇ ರೀತಿ ನೀವು ಜಸ್ಟು ಗ್ರೂಪ್ನ ಮೆನ್ಷನ್ ಮಾಡಿ ಅದರೊಳಗಡೆ ಮಲ್ಟಿಪಲ್ IP ಅಡ್ರೆಸ್ನ ಕೊಡ್ತು ಅಂತಂದರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮ್ಯಾನ್ಯುವಲಾಗಿ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರಲ್ಲ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳುತ್ತೆ. ಇದನ್ನು ಬೇಕಾದ್ರೆ ಇನ್ಸ್ಟಾಲ್ ಆಗಿದೆ ಇಲ್ವೋ ಅನ್ನೋದನ್ನು ಬೇಕಾದ್ರೆ ನಾವು ಎಡಾ ಕಮೆಂಟ್ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಜಸ್ಟ್ ಇದ್ರೊಳಗಡೆ ಹೋಗಿ ಜಸ್ಟ್ ಇಲ್ಲೇ ಚೆಕ್ ಮಾಡ್ಬೋದು. ಜಸ್ಟು ಇವಾಗ ನಾವು ಯಾವ್ದಾದ್ರು ಪ್ಯಾಕೇಜ್ ಇನ್ಸ್ಟಾಲ್ ಆಗಿದೆಯೋ ಇಲ್ಲ ಎನೇಬಲ್ ಇದೆಯೋ ಅಂತ ಚೆಕ್ ಮಾಡಬೇಕು ಅಂತಂದರೆ ಸಿಸ್ಟಮ್ CTL ಸ್ಟೇಟಸ್
ಅಪಾಚಿ 2 ಅಂತ ಕೊಡ್ತು ಅಂತ ಅಂದರೆ ನಿಮಗೆ ಇಲ್ಲಿ ಸ್ಟೇಟಸ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಸ್ಟೇಟಸ್ ಬಂದು ಆ್ಯಕ್ಟಿವ್ ಆ್ಯಂಡ್ ರನ್ನಿಂಗ್ ಅಂತ ತೋರಿಸ್ತಾ ಇದೆ. ಈ ರೀತಿ ನೀವು ಅಡಾಕ್ ಕಮೆಂಟ್ನ ಯೂಸ್ ಮಾಡಿಕೊಂಡು ಟೆಂಪ್ರವರಿ ಪರ್ಪಸ್ಗೆ ಇನ್ಸ್ಟಾಲೇಷನ್ ಯೂಸ್ ಮಾಡ್ಬೋದು, ಬಟ್ ಒನ್ ಟೈಮ್ ಪರ್ಪಸ್ಗೆ ಅಷ್ಟೇ ಇದು ಯೂಸ್ ಆಗೋದು. ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಬಂದು ಇವಾಗ ಏನಾದರೂ ಯಾವುದಾದ್ರೂ ಪಿಂಗ್ ಆಗ್ತಾಯಿದೆ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಎಮ್ ಅಂತ ಕೊಟ್ಟು ಜಸ್ಟ್ ಪಿಂಗ್ ಅಂತ ಕೊಡ್ತು ಅಂತಂದರೆ ನಿಮಗೆ ಇಲ್ಲಿ ತೋರಿಸುತ್ತೆ ಪಿಂಗ್ ಆಗುತ್ತೆ ಇಲ್ವೋ ಅಂತ. ಜಸ್ಟ್ ಮಾಡಿಲ್ ಬಂದು ಪಿಂಗು ಪರ್ಟಿಕ್ಯುಲರಾಗಿ ಇನ್ವೆಂಟ್ರಿ ನಾವು ಪಿಂಗ್ ಮಾಡ್ತಾಯಿದ್ವಿ. ಇಲ್ಲಿ ನೋಡ್ಬೋದು ಈ ಐ ಪಿ ಅಡ್ರೆಸ್ ಬಂದು ಸಕ್ಸಸ್ ಅಂತ ಬಂತು ಅಂತಂದರೆ ಪಿಂಗ್ ಆಗ್ತಾಯಿದೆ ಅಂತ, ಪರ್ಟಿಕ್ಯುಲರಾಗಿ ಕನೆಕ್ಟಿವಿಟಿ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ರೀತಿ ನಾವು ಟೆಂಪ್ರವರಿ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾನು YAML ಫೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಕ್ರಿಯೇಟ್ ಮಾಡಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ.